ಜನ ಕೇಳೋದು ಇಲ್ಲ, ನನಗೆ ನಂಬಿಕೆ ಇದೆ ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ. ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ, ಕಾಂಗ್ರೆಸ್ನ ಗೆಲ್ಲಿಸ್ತಾರೆ. ಈ BJP ಕೋಮುವಾದಿಗಳು ಹಿಂದೂ ಮುಸ್ಲಿಂ ಮಧ್ಯೆ ಫೈಟ್ ತರ್ತಾ ಇದ್ದಾರೆ. ನಾನೆಲ್ಲ ಹಿಂದೂ ಯುವಕರಿಗೆ ಹೇಳ್ತೀನಿ, ನೋಡ್ಗುರು, ನಾನು ಹಿಂದೂನೇ, ನನ್ನ ಎದೆ ಸೀಳಿದ್ರೇನು ಶ್ರೀರಾಮನೂ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ. ನಾನು ಹೇಳೋದು ಇಷ್ಟೇ, ಈ BJP ಅವ್ರು ಸುಮ್ಮನೆ ನಿಮ್ಮನ್ನು ಟೆಂಪ್ಟ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಕೇಸ್ ಹಾಕ್ಸ್ಕೊಂಡ್ರೆ ನಿನ್ನ ಹೆಂಡತಿ ಮಕ್ಕಳು ಅಲ್ಲಿ FIR ಆದಾಗ ಹೆಂಡತಿ ಮಕ್ಕಳು ಬಂದು ಬೇಲ್ ಕೊಡೋಕೆ ಶ್ಯೂರಿಟಿಗೆ ಬರ್ತಾರೆ. ಒಬ್ಬ ಅಲ್ಲಿ ವಿಜೇಂದ್ರನೂ ಬರಲ್ಲ, ಯಡಿಯೂರಪ್ಪ ಸಾಹೇಬರು ಬರಲ್ಲ, ಯಾರೂ ಬರಲ್ಲ. ದಯವಿಟ್ಟು ಯೋಚನೆ ಮಾಡಿ, ನೀನೇನಾದರೂ ರಾಜಕಾರಣದಲ್ಲಿ ಮಾಡೋಂಗಿದ್ರೆ ಬಾ. ವಿಜೇಂದ್ರನೇನೋ ಮಾಡೋಕ್ಕೋ, ಯಡಿಯೂರಪ್ಪನೇನೋ ಮಾಡೋಕ್ಕೋ, ಇಲ್ಲ ಮೋದಿಯವ್ರು ಏನೋ ಮಾಡಿ 11 ವರ್ಷದಿಂದ ಏನು ಕಡ್ದು ಕಟ್ಟೆ ಹಾಕಿದ್ರು ಗುರು, ಏನು ಕಡ್ದು ಕಟ್ಟೆ ಹಾಕಿದ್ರು? ಯೂತ್ ಯೋಚನೆ ಮಾಡಿ, ಸ್ವಲ್ಪ ಬದಲಾವಣೆ. ಯಂಗ್ಸ್ಟರ್ಸ್, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸು ಜೆನ್ಸಿಗಳು ಬರ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ, ಈ ಬಾರಿ ಸಮರ್ಥಗೆ ಆಶೀರ್ವಾದ ಮಾಡಿ. ನನಗೆ ದಾವಣಗೆರೆ ಯುವಕರ ಮೇಲೆ ನಂಬಿಕೆ ಇದೆ. ಯುವಕರಿಗೆ ಅವಕಾಶ ಕೊಡಿ, ಯುವಕರಿಗೆ ಅವಕಾಶ ಕೊಡಿ. ಕೆಸರಲ್ಲಿರೋ ಕಮಲವನ್ನು ಕೆಸರಲ್ಲೇ ಬಿಟ್ಟು ಬಿಡಿ ಅಂತ ನನ್ನ ಅಭಿಪ್ರಾಯ ಸರ್. ಜನ ಕೇಳೋದು ಇಲ್ಲ, ನನಗೆ ನಂಬಿಕೆ ಇದೆ ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ. ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ, ಕಾಂಗ್ರೆಸ್ನ ಗೆಲ್ಲಿಸ್ತಾರೆ. ಈ BJP ಕೋಮುವಾದಿಗಳು ಹಿಂದೂ ಮುಸ್ಲಿಂ ಮಧ್ಯೆ ಫೈಟ್ ತರ್ತಾ ಇದ್ದಾರೆ. ನಾನೆಲ್ಲ ಹಿಂದೂ ಯುವಕರಿಗೆ ಹೇಳ್ತೀನಿ, ನೋಡ್ಗುರು, ನಾನು ಹಿಂದೂನೇ, ನನ್ನ ಎದೆ ಸೀಳಿದ್ರೇನು ಶ್ರೀರಾಮನೂ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ. ನಾನು ಹೇಳೋದು ಇಷ್ಟೇ, ಈ BJP ಅವ್ರು ಸುಮ್ಮನೆ ನಿಮ್ಮನ್ನು ಟೆಂಪ್ಟ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಕೇಸ್ ಹಾಕ್ಸ್ಕೊಂಡ್ರೆ ನಿನ್ನ ಹೆಂಡತಿ ಮಕ್ಕಳು ಅಲ್ಲಿ FIR ಆದಾಗ ಹೆಂಡತಿ ಮಕ್ಕಳು ಬಂದು ಬೇಲ್ ಕೊಡೋಕೆ ಶ್ಯೂರಿಟಿಗೆ ಬರ್ತಾರೆ. ಒಬ್ಬ ಅಲ್ಲಿ ವಿಜೇಂದ್ರನೂ ಬರಲ್ಲ, ಯಡಿಯೂರಪ್ಪ ಸಾಹೇಬರು ಬರಲ್ಲ, ಯಾರೂ ಬರಲ್ಲ. ದಯವಿಟ್ಟು ಯೋಚನೆ ಮಾಡಿ, ನೀನೇನಾದರೂ ರಾಜಕಾರಣದಲ್ಲಿ ಮಾಡೋಂಗಿದ್ರೆ ಬಾ. ವಿಜೇಂದ್ರನೇನೋ ಮಾಡೋಕ್ಕೋ, ಯಡಿಯೂರಪ್ಪನೇನೋ ಮಾಡೋಕ್ಕೋ, ಇಲ್ಲ ಮೋದಿಯವ್ರು ಏನೋ ಮಾಡಿ 11 ವರ್ಷದಿಂದ ಏನು ಕಡ್ದು ಕಟ್ಟೆ ಹಾಕಿದ್ರು ಗುರು, ಏನು ಕಡ್ದು ಕಟ್ಟೆ ಹಾಕಿದ್ರು? ಯೂತ್ ಯೋಚನೆ ಮಾಡಿ, ಸ್ವಲ್ಪ ಬದಲಾವಣೆ. ಯಂಗ್ಸ್ಟರ್ಸ್, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸು ಜೆನ್ಸಿಗಳು ಬರ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ, ಈ ಬಾರಿ ಸಮರ್ಥಗೆ ಆಶೀರ್ವಾದ ಮಾಡಿ. ನನಗೆ ದಾವಣಗೆರೆ ಯುವಕರ ಮೇಲೆ ನಂಬಿಕೆ ಇದೆ. ಯುವಕರಿಗೆ ಅವಕಾಶ ಕೊಡಿ, ಯುವಕರಿಗೆ ಅವಕಾಶ ಕೊಡಿ. ಕೆಸರಲ್ಲಿರೋ ಕಮಲವನ್ನು ಕೆಸರಲ್ಲೇ ಬಿಟ್ಟು ಬಿಡಿ ಅಂತ ನನ್ನ ಅಭಿಪ್ರಾಯ ಸರ್.